ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ನಮ್ಮ ಕಂಪನಿ ಕಡೆಯಿಂದ ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ವತಿಯಿಂದ ಪ್ರಪಂಚದ ಬಿಗ್ ಅಡ್ವೆಂಚರ್ ಅಮೆಜಾನ್ ರೈನ್ ಫಾರೆಸ್ಟ್ಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಕಸ್ಟಮರ್ಸ್ನ ಇಲ್ಲಿಂದೆಲ್ಲ ಬುಕ್ಕಿಂಗು ವೀಸಾ ಪ್ರೋಸೆಸ್ ಎಲ್ಲ ಮಾಡಿ ಇವತ್ತು ದ ಡೇ ಹ್ಯಾಸ್ ಕೇಮ್. ಪ್ರಪಂಚದ ಅತಿ ಭಯಾನಕ ಕಾಡು ಅಮೆಜಾನ್ ರೈನ್ ಫಾರೆಸ್ಟ್ಗೆ ಇವತ್ತು ನಾವು ಕಳಿಸ್ಕೊಡ್ತಿದ್ದೀವಿ. 14 ಜನ ಬುಕ್ ಆಗಿದ್ದಾರೆ. ಆ 14 ಜನ ಇವತ್ತು ನೈಟ್ ನಮಗೆ ಫ್ಲೈಟ್ ಇರೋದು ಆ್ಯಕ್ಚುಲಿ 1 ಗಂಟೆಗೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಇಂದ ನಮ್ಮ ಗೌತಮ್ ಅಂತ ಸೇಲ್ಸ್ ಟೀಮ್ ಇದವರು, ಪ್ರವೀಣ್ ಒಡೆಯರು, ಅವರು ಸೇಲ್ಸ್ ಟೀಮಲ್ಲಿ ಇದ್ದಾರೆ. ನೀವು ಕರ್ನಾಟಕದಿಂದ ಯಾರೇ ಕಾಲ್ ಮಾಡಿದ್ರು ಫಸ್ಟ್ ಗೌತಮ್ ಬರುತ್ತೆ, ಆಮೇಲೆ ಪ್ರವೀಣ್ ಬರುತ್ತೆ, ಆಮೇಲೆ ನನಗೆ ಬರುತ್ತೆ ಕಾಲು. ಸೊ ಅಮೆಜಾನ್ ಟೂರ್ ನಾವು ಏನು ಕಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಸ್ತಂಭಗಳು ನಮ್ಮ ಟೀಮ್. ನಾವು 14 ಜನ ಏನ್ ಬುಕ್ ಮಾಡಿದೀವಿ ಅದು ಯಾವ ತರ ಅಂದ್ರೆ ಸ್ನೇಹಿತರೆ, ಪರ್ ಪರ್ಸನ್ ಪ್ಯಾಕೇಜ್ 5.5 ಲಕ್ಷ ಇತ್ತು. 5.5 ಲಕ್ಷ ಪ್ಯಾಕೇಜ್ ಅಲ್ಲಿ ನಾವು ಇಟ್ಸ್ ನಾಟ್ ಈಸಿ ಟಾಸ್ಕ್. ಪ್ಯಾಕೇಜಿಂಗ್ ಟೀಮ್ ಇಂದ ಪ್ರಮೋದ್ ಅಂತ ಇದ್ದಾರೆ, ಕಂಪ್ಲೀಟ್ಲಿ ಅವರೇ ವೀಸಾ ಟೇಕ್ ಓವರ್ ಮಾಡೋದು. ಹಾಯ್ ಪ್ರಮೋದ್. ಹಾಯ್ ನವೀನ್ ಬ್ರೋ. ನೀವು ಹೇಗೆ ವೀಸಾ ಎಲ್ಲ ಹೇಗೆ ಮಾಡ್ತೀರಾ? ಸೊ ಇದಕ್ಕೆ ಅಮೆಜಾನ್ ಬಂದು 2 ವೀಸಾ ಬೇಕಾಗುತ್ತೆ. ಒಂದು ಪೆರು ವೀಸಾ ಬೇಕಾಗುತ್ತೆ, ಇನ್ನೊಂದು ನಮ್ಗೆ ಶೆಂಗೆನ್ ವೀಸಾ ಬೇಕಾಗುತ್ತೆ. ಯಾಕೆಂದ್ರೆ ನಾವು ಯುರೋಪ್ ಥ್ರೂ ಹೋಗ್ತಾ ಇರೋದ್ರಿಂದ. ಸೊ 2 ವೀಸಾನು ನಮ್ಗೆ ಬಹಳ ಇಂಪಾರ್ಟೆಂಟ್. ಒಂದು ಬಂದು ಇನ್ನೊಂದು ಬರ್ಲಿಲ್ಲ ಅಂದ್ರೆ ಹೋಗಕ್ಕಾಗಲ್ಲ. ಸೊ ಇದ್ರಲ್ಲಿ US ವೀಸಾ ಇದ್ದವರು ನಮ್ಗೆ ಡೈರೆಕ್ಟ್ ಎಂಟ್ರಿ ತಗೋಬಹುದು, ಅವ್ರಿಗೆ ಯಾವ್ದೇ ತರ ವೀಸಾ ಇರಲ್ಲ. ಸೊ ನಮ್ಗೆ ಈಗ ಯಾವ್ದೇ ವೀಸಾ ಇಲ್ದೇ ಇರೋರು 2 ವೀಸಾನು ಅಪ್ಲೈ ಮಾಡ್ಕೊಂಡು 2 ವೀಸಾನು ತಗೋಬೇಕಾಗತ್ತೆ. ಸೊ ನಾವು ಸಕ್ಸಸ್ಫುಲ್ ಆಗಿ ಎಲ್ಲಾ ಕಸ್ಟಮರ್ಸ್ಗೂ ನಾವು 2 ವೀಸಾನು ಕಂಪ್ಲೀಟ್ ಮಾಡಿಸಿದೀವಿ. ಸೊ ಹಂಗಾಗಿ 14 ಜನ ಇವಾಗ ನಾವು ಫ್ಲೈ ಮಾಡ್ತಾ ಇದ್ದೀವಿ. ನೀವು ಹೇಳ್ತಿರೋ US ವೀಸಾ ಇದ್ದವ್ರಿಗೆ ಪೆರು ವೀಸಾ ಬೇಡ. ನಿಮ್ಗೆ ಯಾವ ತರ ಟಫ್ ಆಯ್ತು? ಲೈಕ್ ಈಗ ಪೆರು ವೀಸಾ ಬರ್ಲಿಕ್ಕೆ ಎಷ್ಟು ದಿನ ಆಯ್ತು? ನಮ್ಗೆ ಪೆರು ವೀಸಾ ಬರಕ್ಕೆ ಯೂಶುವಲಿ ನಮ್ಗೆ ಒಂದು 1 ವೀಕ್ ಟು 14 ಡೇಸ್ ತಗೊಳುತ್ತೆ. 7 ಡೇಸ್ ಟು 14 ಡೇಸ್. ಸೊ ಇವಾಗ ಅದ್ರಲ್ಲಿ ಏನಂತಂದ್ರೆ ಒಬ್ರದ್ದು ರಿಜೆಕ್ಟ್ ಆಗಿತ್ತು. ನಾವು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಎಂಬಸಿಗೆ ಮೇಲ್ ಮಾಡಿ ಅವ್ರದ್ದು ಟ್ರಾವೆಲ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಮೇಲೆ ನಮ್ಗೆ ಇವಾಗ ಕಂಪ್ಲೀಟ್ ಆಗಿ ಅವ್ರದ್ದು ವೀಸಾ ಬಂದಿದೆ. ಸೊ ಶೆಂಗೆನ್ ವೀಸಾ ಕೂಡ ನಿಮ್ಗೆ ಗೊತ್ತಿರೋ ತರನೇ ಕಷ್ಟ ಇದ್ದೇ ಇರುತ್ತೆ. ಸೊ ಅದು ಅಪ್ರೂವ್ ರೇಟು ಕಮ್ಮಿ. ಸೊ 2 ವೀಸಾ ಮಾಡಿಸಿ ಇವಾಗ ಅಮೆಜಾನ್ ಫಾರೆಸ್ಟ್ ಎಲ್ಲಾರು ಕಳಿಸ್ಕೊಡ್ತಾ ಇದ್ದೀವಿ. ನೋಡಿ, ನಮ್ಮ ಬೈಕ್ ಟೀಮ್ ಪ್ರಮೋದ್ ವೀಸಾ ಇವರೇ ಮಾಡ್ಕೊಡೋದು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ಗೆಲ್ಲ. ನಿಮ್ಗೆ ಹೇಗೆ ಖುಷಿ ಆಗ್ತಿದೆ ಪ್ರಮೋದ್? ಈಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಇಂದ ಪ್ರಪಂಚದ ಅತ್ಯಂತ ಭಯಾನಕ ಕಾಡು ಅಮೆಜಾನ್ ರೈನ್ ಫಾರೆಸ್ಟ್ ಕಳಿಸ್ಕೊಡ್ತಾ ಇದೀವಿ. ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ? ವೆರಿ ಎಕ್ಸೈಟೆಡ್. ಸೊ ಈ ತರ ಟ್ರಿಪ್ ಯಾರು ಕರ್ನಾಟಕದಿಂದ ಯಾರು ಮಾಡಿಲ್ಲ. ಹೌದು. ಸೊ ನಾವೇ ಫಸ್ಟ್ ಮಾಡ್ತಾ ಇರೋದು. ಸೊ ಆತರ ತುಂಬಾ ಟ್ರಾವೆಲ್ ಜರ್ನಿನೇ ಬಂದು 33 ಅವರ್ 34 ಅವರ್ ಇರುತ್ತೆ. ಸೊ ಹಂಗಾಗಿ ಒಂಥರ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಹೌದು, ಬೆಂಗಳೂರಿಂದ ಫ್ಲೈಟ್ ಜರ್ನಿ 37 ಗಂಟೆ ಆಗುತ್ತೆ, ಅದು ಅವ್ರು ಹೇಳ್ತಾ ಇದಾರೆ. ಸೊ ಅದ್ ಬಂದು ನಮ್ಗೆ ಅವ್ರು ಕಂಪ್ಲೀಟ್ ಟ್ರಿಪ್ ಮುಗಿಸ್ಕೊಂಡ್ ಬರೋದ್ರೊಳಗು ನಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಅಲ್ಲಿ ಏನಾಗುತ್ತೋ ಎಂತೋ ಅಂತ ನಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ. ಓಕೆ, ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಪ್ರಮೋದ್. ಥ್ಯಾಂಕ್ ಯು ನವೀಂದ್ರ. ಬನ್ನಿ ಹೋಗೋಣ. ಏರ್ಪೋರ್ಟ್ಗೆ ಹೋಗಿ ನಾನು ಇವತ್ತು ಅಲ್ಲಿಂದ ಎಲ್ಲಾರ್ನು ಕಳ್ಸಿಕೊಟ್ಟು ಟೂರ್ ಎಕ್ಸಿಕ್ಯೂಟ್ ಆಗೋ ಥರ ಲೈಕ್ ಚೆಕ್ ಇನ್ ಎಲ್ಲ ಮಾಡಿಸಿ ಕಳ್ಸಿಕೊಡ್ತೀನಿ. ಬನ್ನಿ ಸ್ನೇಹಿತರು, ಹೋಗೋಣ. ಲೆಟ್ಸ್ ಗೋ. ಟ್ರಾಫಿಕಲ್ಲಿ ಸ್ಟಕ್ ಆಗ್ಬಿಟ್ಟಿದ್ವಿ. ಏರ್ಪೋರ್ಟ್ ಹೋಗ್ತಾ ಫುಲ್ ಟ್ರಾಫಿಕ್ ಆಗಿದೆ. JC ರೋಡ್ ಮಧ್ಯೆ ಸ್ಟಕ್ ಆಗಿದ್ದೀವಿ. ಸೊ ಫೈನಲಿ ಏರ್ಪೋರ್ಟ್ ಬಂದ್ವಿ ಸ್ನೇಹಿತರೆ. ನೋಡಿ, ನಿಮ್ ಮುಂದೆ ಕಾಣ್ತದೆ ಟರ್ಮಿನಲ್ 2 ಏರ್ಪೋರ್ಟು, ನಮ್ಮ ಬೆಂಗಳೂರು ಏರ್ಪೋರ್ಟ್. ಚಿನ್ನ ಕಣ್ಣಾಗ ಕಾಣುತ್ತೆ. ಎಸ್, ಫೈನಲಿ ವಿ ಆರ್ ಹಿಯರ್. ನಾನು ನನ್ನ ವೆಹಿಕಲ್ನ ಟರ್ಮಿನಲ್ 2 ಪಾರ್ಕ್ ಮಾಡಿ ಈಗ ಟರ್ಮಿನಲ್ 2 ಮೇಲೆ ನಾನು ಹೋಗ್ಬೇಕೀಗ.
ಬನ್ನಿ ಮೇಲೆ ಹೋಗ್ಬಿಟ್ಟು ನಮ್ಮ ಕಸ್ಟಮರ್ಸ್ ಎಲ್ಲ ಬಂದಿರ್ತಾರೆ, ಅವ್ರನ್ನೆಲ್ಲ ಕಳ್ಸ್ಕೊಡೋಣ. ನಮ್ಮ ಕಸ್ಟಮರ್ಸ್ ಎಲ್ಲ ಮೇಲೆ ಇರ್ತಾರೆ, ಮೇಲೆ ಹೋಗ್ಬಿಟ್ಟು ಅವ್ರನ್ನ ನಾವು ಕಳ್ಸ್ಕೊಡೋಣ ಬನ್ನಿ. ನಮ್ಮ ಕಸ್ಟಮರ್ಸ್ ಫ್ಲೈಟ್ಸ್ ಇರೋದು 1 ಗಂಟೆಗೆ ಇರೋದು ಫ್ಲೈಟ್, ಮೇ ಬಿ 1 ಅವರ್ ಡಿಲೇ ಆಗಿದೆ ಅನ್ಸುತ್ತೆ, 2:30 ಏನೋ ಇದೆ. ಅದಕ್ಕೆ ನಾವೀಗ ಟೈಮ್ 9:50 10 ಗಂಟೆ, ಅವರೆಲ್ಲ ಬರೋಷ್ಟೆಲ್ಲ ಆಗುತ್ತೆ. ನಾವು ಅವ್ರನ್ನೆಲ್ಲ ಕಳ್ಸ್ಕೊಟ್ಟು ನಾವು ಎಲ್ಲ ಊಟ ಮಾಡ್ಕೊಂಡು ಚೆನ್ನಾಗಿ ಹೊರಡ್ತಿರ್ತೀವಿ. ಬನ್ನಿ. ಭಯ ಅಂತೂ ಆಗ್ತಾ ಇಲ್ಲ. ಓಕೆ. ತುಂಬಾ ಖುಷಿ, ಎಕ್ಸೈಟ್ಮೆಂಟ್ ಇದೆ. ನೀವು ಮುಂಚೆ ಅನ್ಕೊಂಡಿರಾ ನಾವು ಅಮೆಜಾನ್ ಫಾರೆಸ್ಟ್ ಹೋಗ್ಬೇಕು ಅಂತ? ಹಾ, ಆಸೆ ಇತ್ತು, ಹೇಳಿದ್ದೆ ಅದ್ರ ಬಗ್ಗೆ. ಬಟ್ ನಾನು ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ಧೈರ್ಯ ಇರ್ಲಿಲ್ಲ. ಬಟ್ ಇವಾಗ ಆಶಾ ಕಿರಣ್ ಬಗ್ಗೆ ಕಂಪ್ಲೀಟ್ ಟ್ರಸ್ಟ್ ಇದೆ. ಸೊ ಹಾಗಾಗಿ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದೆಮ್. ಅದರ್ವೈಸ್ ನಾವು ನಮ್ಗೆ ಗೊತ್ತಿರೋ ಪ್ರಕಾರ ಎಂಟೈರ್ ಕರ್ನಾಟಕದಲ್ಲಿ ಅಮೆಜಾನ್ ಫಾರೆಸ್ಟ್ ಯಾರು ಟೂರ್ ಮಾಡಿಲ್ಲ. ಮೇಬಿ ನಮಗ್ ಗೊತ್ತಿಲ್ಲ, ಮಾಡಿದ್ರೆ ಗೊತ್ತಿಲ್ಲ, ಬಟ್ ನಮ್ಮ ಪ್ರಕಾರ ಯಾರು ಮಾಡಿಲ್ಲ. ಇದು ನಾವು ಫಸ್ಟ್ ಸ್ಟೆಪ್ ತಗೊಂಡು ಮಾಡ್ತಾ ಇದೀವಿ. ನಮ್ಮ ಟೀಮ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಟೀಮ್ ಬಗ್ಗೆ ನಂಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ. ಹಾಯ್. ಸೊ ಓಕೆ. ಸೊ ಈ ಒಂಥರ ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಹೌದು ಮೇಡಮ್, ಮುಂಚೆ ನಮ್ಮ ಜೊತೆ ಸೀನಿಯರ್ ಟ್ರಿಪ್ ಬಂದಿದ್ರು, ಅವ್ರು ನಿಮ್ಗೆ ಫ್ಯಾಮಿಲಿ ತರ ಫ್ರೆಂಡ್ಶಿಪ್ ಇದಾಗಿದ್ದಾರೆ. ಓಕೆ ಮೇಡಮ್, ಅಮೆಜಾನ್ ನಾನು ಆಶಾ ಕಿರಣ್ ಬಿಟ್ಟು ಯಾರ ಜೊತೆನೂ ಮಾಡ್ತಿರ್ಲಿಲ್ಲ, ಮಾಡಲ್ಲ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಜರ್ನಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಅಮೆಜಾನ್ ಅಂತ ಅಯ್ಯೋ ಇದೇನೋ ಕರ್ಕೊಂಡು ಹೋಗ್ತಿದಾರಲ್ಲಪ್ಪ ನೋಡೋಣ ಅಂತ ಒಂದು ಆಸೆಯಿಂದ ಯುರೋಪ್ ಅದೆಲ್ಲ ನೋಡಿದೀವಿ. ಸೊ ಎಲ್ಲ ಒಂದೇ ತರ ಇರುತ್ತೆ. ವಿ ವಾಂಟೆಡ್ ಸಮಥಿಂಗ್ ಡಿಫರೆಂಟ್. ಇದು ಅದಕ್ಕಿಂತ ಆ ಕಂಟ್ರಿಗಳಿಗಿಂತ ಇದು ಬೇರೆ ತರನೇ ಈ ಕಂಟ್ರಿ, ಅಡ್ವೆಂಚರ್ ಕಂಟ್ರಿ. ನೀವು ಈ ಕಾಡಿಗೆ ಹೋದ್ರೆ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನಾವು ಅಮೆಜಾನ್ ಕಾಡಿಗೆ ಹೋಗಿದೀವಿ, ಇದ್ಯಾವ ಕಾಡ್ ನೋಡ್ರಪ್ಪ ಅಂತ ಹೇಳ್ಬೋದು. ನೀವು ಹೆಮ್ಮೆಯಿಂದ ಹೇಳ್ಬೋದು. ಬಟ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ನಾವು ಇಲ್ಲಿಂದ ಎಲ್ಲ ಕಳ್ಸ್ಕೊಡ್ತೀವಿ, ಅಲ್ಲಿಂದ ನಮ್ಮ ಆಶಾ ಕಿರಣ್ ಟೇಕ್ ಓವರ್ ಮಾಡ್ತಾರೆ. ಎಂಜಾಯ್ ಹ್ಯಾಪಿ ಅಡ್ವೆಂಚರ್ ಸರ್. ಥ್ಯಾಂಕ್ ಯು. ಅಮೆಜಾನ್ ಫಾರೆಸ್ಟ್ ಗೆ ಯಾವ್ದಾದ್ರು ಅನ್ಕೊಂಡಿರ ನಾವು ಹೋಗ್ತೀನಿ ಅಂತ? ಖಂಡಿತ ಇಲ್ಲ. ಓಕೆ. ಈಗ ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ? ಇಲ್ಲ, ಏನ್ ಗೊತ್ತಾ, ಅಮೆಜಾನ್ ಹೋಗೋಷ್ಟು ಧೈರ್ಯ ನಮ್ಗಿರ್ಲಿಲ್ಲ. Okay. ಬಟ್ ಈ ಫ್ಲೈಯಿಂಗ್ ಪಾಸ್ಪೋರ್ಟ್ ಅನ್ನೋದಕ್ಕೆ ಧೈರ್ಯ ಮಾಡಿದ್ವಿ. ಒಂಥರ ಒಂದ್ ಫ್ಯಾಮಿಲಿ ಟ್ರಿಪ್ ತರಾನೇ ಇರುತ್ತೆ. ಏನ್ ಬೇರೆಯವ್ರ ಜೊತೆ ಹೋಗ್ತಿದ್ವಿ ಅನ್ಸಿರ್ಲ. ಒಳ್ಳೆ ನಾವ್ ಹಿಂದೆನೂ ಹೋಗಿದ್ವಲ್ಲ, ಗುಡ್ ಎಕ್ಸ್ಪೀರಿಯನ್ಸ್. ಮೇಡಮ್, ಇವರೆಲ್ಲ ಕೀನ್ಯಾಕ್ ಬಂದಿದ್ರು, ಫುಲ್ ಎಲ್ಲ ನಾವು ಒಂದ್ ಟೀಮ್ ನಾವು ಅವ್ರು ಫಸ್ಟ್ ಬ್ಯಾಚ್ ಕೀನ್ಯಾಕ್ ಬಂದಿದ್ರು. ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ವೆರಿ ಫಸ್ಟ್ ಅದಂತೂ ಫುಲ್ ಬೆಂಚ್ ಮಾರ್ಕ್ ಅದು. ಎಲ್ಲ ಫ್ರೆಂಡ್ಲಿ ಆಗಿದ್ರು, ಈಗಲೂ ಫ್ರೆಂಡ್ಲಿ ಆಗಿದ್ದಾರೆ. ಈಗ ನಮ್ಮ ಜೊತೆ ಅಮೆಜಾನ್ ಫಾರೆಸ್ಟ್ ಗೆ ಫ್ಲೈ ಮಾಡ್ತಾ ಇದ್ದಾರೆ. ಮೇಡಮ್, ಆಲ್ ದಿ ಬೆಸ್ಟ್ ಅಂಡ್ ಹ್ಯಾಪಿ ಅಡ್ವೆಂಚರ್. ಓ ಥ್ಯಾಂಕ್ಸ್. ಮೇಡಮ್, ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ? ಎಕ್ಸೈಟೆಡ್ ವಿತ್ ಮಿಕ್ಸ್ಡ್ ಫೀಲಿಂಗ್ಸ್. ಓಕೆ, ಸೂಪರ್ ಮ್ಯಾಮ್. ಎಂಜಾಯ್ ಮಾಡ್ತೀರಾ? ಹ್ಯಾಪಿ ಅಡ್ವೆಂಚರ್. ಎಲ್ಲರಿಗೂ ಹ್ಯಾಪಿ ಅಡ್ವೆಂಚರ್ ಜರ್ನಿ ಮೇಡಮ್. ಥ್ಯಾಂಕ್ ಯು.